ಈ ಶಕ್ತಿ ಯೋಜನೆಯ ಬಗ್ಗೆ ಜನರ ಅಭಿಪ್ರಾಯ ಏನು ಅನ್ನುವಂಥದ್ದು, ಅದರಲ್ಲೂ ಶಕ್ತಿ ಯೋಜನೆಯ ಫಲಾನುಭವಿಯಾಗಿರುವ ಮಹಿಳೆಯರು ಸರ್ಕಾರದ ಈ ಯೋಜನೆಗೆ ಹೇಳಿದ್ದೇನು, ಫ್ರೀ ಬಸ್ ಎಫೆಕ್ಟ್ ಏನಾಗಿದೆ, ಬನ್ನಿ ನೋಡೋಣ. ಮಹಿಳೆಯರಿಗೆ ಫ್ರೀ ಬಸ್ ಶಕ್ತಿಯಿಂದ ಏನಾಗಿದೆ? ತುಂಬಿ ತುಳುಕುತ್ತಿರುವ ಬಸ್ಸುಗಳು, ಗಂಡಸರ ಪರದಾಟ. ಕೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರು ಏನ್ ಹೇಳ್ತಿದ್ದಾರೆ ಅಂತ. ಸರ್ಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ, ಗಂಡಸರಿಗಂತೂ ಸೀಟೇ ಇಲ್ಲದಂತಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಸಾಕಷ್ಟು ಇದೆ. ಹೀಗಾಗಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಜನಜಂಗುಳಿಯಿಂದ ಕೂಡ ಇಲ್ಲಿ ತುಂಬಿರುವಂಥದ್ದು. ಕಳೆದ 3 ವರ್ಷಗಳಿಂದನೂ ಕೂಡ ಸಾಕಷ್ಟು ಕೋಟ್ಯಾಂತರ ಮಹಿಳಾ ಏನು ಪ್ರಯಾಣಿಕರು ಇರ್ತಾರೆ, ಇವರು ಕೂಡ ಪ್ರಯಾಣ ಮಾಡಿರುವಂಥದ್ದು. ಇವಾಗ ನಾವು ನೋಡ್ತಾ ಇರ್ಬೋದು, ಬಸ್ಗಳು ಕೂಡ ಸಾಕಷ್ಟು ರಶ್ಗಳಾಗ್ತಾ ಇದ್ದಾವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿನಿತ್ಯನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಸ್ಗಳು ಸಾಕಷ್ಟು ಏನು ತುಂಬಿ ತುಳುಕ್ತಾ ಇದ್ದಾವೆ. ಇಷ್ಟೊಂದು ಪ್ರಯಾಣಿಕರು ಇವಾಗ ಬಸ್ಗಳಲ್ಲಿ ಶಕ್ತಿ ಯೋಜನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಶಾಲಾ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು, ಶಕ್ತಿ ಯೋಜನೆ ಬೇಡ ನಮಗೆ, ಯಾಕಂತಂದರೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ಆದರೂ ಕೂಡ ಇವಾಗ ಶಕ್ತಿ ಯೋಜನೆ ಸಾಕಷ್ಟು ಮಹಿಳೆಯರ ಮನಸ್ಸು ಗೆದ್ದಿರುವಂಥದ್ದು. ಮತ್ತು ಈ ಒಂದು ಇವಾಗ ಶಕ್ತಿ ಯೋಜನೆಯಿಂದ ಬಸ್ಗಳು ಕೂಡ ಸಂಪೂರ್ಣವಾಗಿ ರಶ್ ಆಗಿ ಹೋಗ್ತಾ ಇರುವಂಥದ್ದು. ಅನೇಕ ಕುಗ್ರಾಮ ಊರುಗಳಲ್ಲಿ ಇದರ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅನೇಕ ಸ್ಥಳಗಳಲ್ಲಿ ಬಸ್ಸುಗಳ ಸೇವೆ ಸರಿಯಾಗಿಲ್ಲ. ಇರೋ ಬೆರಳೆಣಿಕೆಯ ಬಸ್ಗಳ ಸ್ಥಿತಿ ಕೇಳಲೇಬೇಡಿ. ಈ ಬಗ್ಗೆ ಗದಗ ಜಿಲ್ಲೆಯ ವಿದ್ಯಾರ್ಥಿಗಳು ಹೇಳೋದೇನು ಕೇಳಿ. ಮೇಡಮ್, ಇವಾಗ ಶಕ್ತಿ ಯೋಜನೆ ಜಾರಿಯಾಗಿ 3 ವರ್ಷ ಆಯಿತು. ಇವಾಗ ಬಸ್ಗಳೆಲ್ಲ ರಶ್ ಆಗ್ತಾ ಇದ್ದಾವೆ. ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ? ಶಕ್ತಿ ಯೋಜನೆ ಇದು ಸ್ಟೂಡೆಂಟ್ಸ್ಗೆಲ್ಲ ಪ್ರಾಬ್ಲಮ್ ಆಗ್ತೈತಿ ರೀ. ಮತ್ತು ನಮ್ಗೆ ಕಾಲೇಜ್ಗೆ ಹೋಗೋಕೆ ಬರೋಕೆ ಅನುಕೂಲ ಆಗ್ತಿಲ್ಲ. ಬಸ್ ಫುಲ್ ರಶ್ ಆಗ್ತಿದ್ದಾವೆ. ಕಾಲೇಜಿಗೆ ಹೋಗೋಕೆ ತೊಂದರೆ ಆಗ್ತೈತಿ. ಮತ್ತು ಹೆಣ್ಮಕ್ಳಿಗೆ ಒಂಥರ ಏನೋ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಏನು ಬಸ್ನಲ್ಲಿ ಫ್ರೀ ಬರ್ತಾರಂತ ಬಯಸ್ಕೊಳ್ಬೇಕು. ಮತ್ತು ಅದರಿಂದ ಏನು ಮಾಡೋಕ್ಕಾಗಲ್ಲ, ಮಾಡ್ಯಾರಂದಮೇಲೆ ಹೋಗಲೇಬೇಕಾಗುತ್ತೆ ಅಷ್ಟೇ. ಈಗ ಸಂಖ್ಯೆ ಭಾಳ ಆಗಿದೆ. ಮೊದಲೆಲ್ಲ ಕಡಿಮೆ ಇರ್ತಿದ್ರು ಪ್ರಯಾಣಿಕರ ಸಂಖ್ಯೆ, ಎಲ್ಲ ಬಸ್ ರಶ್ ಆಗ್ತಾ ಇದ್ದಾವೆ, ಹೆಚ್ಚುವರಿ ಬಸ್ ಇಲ್ಲ. ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆಲ್ಲ? ಈಗ ಫ್ರೀ ಬಸ್ ಮಾಡಿದ ಮೇಲೆ ಬಸ್ಗಳ ಸಂಖ್ಯೆ ಕಮ್ಮಿ ಆಗ್ತಾವೆ. ಜಾಸ್ತಿ ಜನ ಬರ್ತಾರಂತ ಬಸ್ ಕಮ್ಮಿ ಮಾಡ್ತಾರೆ. ಅವಾಗ ಹತ್ತೋರು ಜಾಸ್ತಿ ಆದಮೇಲೆ ಬಸ್ ನಡ್ಬರ್ಕ ಎಲ್ಲರೂ ಹೋಗಿ ಪಂಚರ್ ಆಗ್ತಾವೆ, ಅಲ್ಲೇ ನಿಂತು ಬಿಡ್ತಾವೆ. ಮತ್ತು ಇದು ಪ್ರಾಬ್ಲಮ್ ಆಗ್ತೈತಿ. ಬಸ್ಗಳು ಜಾಸ್ತಿ ಇದಾವೆ. ಸರ್ಕಾರಿ ಬಸ್ಸುಗಳ ಕೊರತೆ, ಬಸ್ ರಶ್ನಿಂದ ಕಂಗೆಟ್ಟಿರೋ ಜನ ಈ ಶಕ್ತಿ ಯೋಜನೆ ಅನುಕೂಲಕ್ಕಿಂತ ತೊಂದರೆಯನ್ನೇ ಹೆಚ್ಚಾಗಿ ಉಂಟು ಮಾಡಿದೆ ಅಂತ ಹೇಳ್ತಿದ್ದಾರೆ. ಇತ್ತ ಆಟೋ ಡ್ರೈವರ್ಗಳು ಸಹ ಶಕ್ತಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರಿಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರ್ಬೋದು, ಆದರೆ ಆಟೋ ಡ್ರೈವರಿಗೆ ಮೂಲ ಹೊಡ್ತಾ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಯಿತು? ಹೊಡ್ತಾ ಅಂದರೆ ಈಗ ಎಲ್ಲ ಬಸ್ನಲ್ಲಿ ಹೋಗಿ ಪ್ರಯಾಣ ಮಾಡಿಬಿಡ್ತಾರೆ. ಇಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ಕಡಿಮೆ, ಅದರಿಂದ ಹೊಡ್ತಾ ನಮಗೆ. ಬಸ್ ಚಾರ್ಜ್ ಕೊಡೋಕ್ಕೂ ಕಷ್ಟಪಡ್ತಿದ್ದ ಅದೆಷ್ಟೋ ದಿನಗೂಲಿ ಮಹಿಳೆಯರು, ಬಡವರ್ಗದ ಮಹಿಳೆಯರಿಗೆ ಅನುಕೂಲವಾಗಿದ್ದು ಒಂದೆಡೆ. ಆದರೆ ಮತ್ತೊಂದೆಡೆ ಈ ಶಕ್ತಿ ಯೋಜನೆ ಕೆಲ ಜಿಲ್ಲೆಗಳ ವಿದ್ಯಾರ್ಥಿಗಳು, ಕುಗ್ರಾಮಗಳಿಗೆ ಸರಿಯಾದ ಸೇವೆ ಸಿಗದೆ ಸಾವಿರಾರು ಟೀಕೆಗೂ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಶಕ್ತಿ ಯೋಜನೆಯ ಬಗ್ಗೆ ಜನರ ಅಭಿಪ್ರಾಯ ಏನು ಅನ್ನುವಂಥದ್ದು, ಅದರಲ್ಲೂ ಶಕ್ತಿ ಯೋಜನೆಯ ಫಲಾನುಭವಿಯಾಗಿರುವ ಮಹಿಳೆಯರು ಸರ್ಕಾರದ ಈ ಯೋಜನೆಗೆ ಹೇಳಿದ್ದೇನು, ಫ್ರೀ ಬಸ್ ಎಫೆಕ್ಟ್ ಏನಾಗಿದೆ, ಬನ್ನಿ ನೋಡೋಣ. ಮಹಿಳೆಯರಿಗೆ ಫ್ರೀ ಬಸ್ ಶಕ್ತಿಯಿಂದ ಏನಾಗಿದೆ? ತುಂಬಿ ತುಳುಕುತ್ತಿರುವ ಬಸ್ಸುಗಳು, ಗಂಡಸರ ಪರದಾಟ.
ಕೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರು ಏನ್ ಹೇಳ್ತಿದ್ದಾರೆ ಅಂತ. ಸರ್ಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ, ಗಂಡಸರಿಗಂತೂ ಸೀಟೇ ಇಲ್ಲದಂತಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆನೂ ಕೂಡ ಸಾಕಷ್ಟು ಇದೆ. ಹೀಗಾಗಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಜನಜಂಗುಳಿಯಿಂದ ಕೂಡ ಇಲ್ಲಿ ತುಂಬಿರುವಂಥದ್ದು. ಕಳೆದ 3 ವರ್ಷಗಳಿಂದನೂ ಕೂಡ ಸಾಕಷ್ಟು ಕೋಟ್ಯಾಂತರ ಮಹಿಳಾ ಏನು ಪ್ರಯಾಣಿಕರು ಇರ್ತಾರೆ, ಇವರು ಕೂಡ ಪ್ರಯಾಣ ಮಾಡಿರುವಂಥದ್ದು. ಇವಾಗ ನಾವು ನೋಡ್ತಾ ಇರ್ಬೋದು, ಬಸ್ಗಳು ಕೂಡ ಸಾಕಷ್ಟು ರಶ್ಗಳಾಗ್ತಾ ಇದ್ದಾವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿನಿತ್ಯನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಸ್ಗಳು ಸಾಕಷ್ಟು ಏನು ತುಂಬಿ ತುಳುಕ್ತಾ ಇದ್ದಾವೆ. ಇಷ್ಟೊಂದು ಪ್ರಯಾಣಿಕರು ಇವಾಗ ಬಸ್ಗಳಲ್ಲಿ ಶಕ್ತಿ ಯೋಜನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಶಾಲಾ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು, ಶಕ್ತಿ ಯೋಜನೆ ಬೇಡ ನಮಗೆ, ಯಾಕಂತಂದರೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ಆದರೂ ಕೂಡ ಇವಾಗ ಶಕ್ತಿ ಯೋಜನೆ ಸಾಕಷ್ಟು ಮಹಿಳೆಯರ ಮನಸ್ಸು ಗೆದ್ದಿರುವಂಥದ್ದು. ಮತ್ತು ಈ ಒಂದು ಇವಾಗ ಶಕ್ತಿ ಯೋಜನೆಯಿಂದ ಬಸ್ಗಳು ಕೂಡ ಸಂಪೂರ್ಣವಾಗಿ ರಶ್ ಆಗಿ ಹೋಗ್ತಾ ಇರುವಂಥದ್ದು. ಅನೇಕ ಕುಗ್ರಾಮ ಊರುಗಳಲ್ಲಿ ಇದರ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅನೇಕ ಸ್ಥಳಗಳಲ್ಲಿ ಬಸ್ಸುಗಳ ಸೇವೆ ಸರಿಯಾಗಿಲ್ಲ. ಇರೋ ಬೆರಳೆಣಿಕೆಯ ಬಸ್ಗಳ ಸ್ಥಿತಿ ಕೇಳಲೇಬೇಡಿ. ಈ ಬಗ್ಗೆ ಗದಗ ಜಿಲ್ಲೆಯ ವಿದ್ಯಾರ್ಥಿಗಳು ಹೇಳೋದೇನು ಕೇಳಿ. ಮೇಡಮ್, ಇವಾಗ ಶಕ್ತಿ ಯೋಜನೆ ಜಾರಿಯಾಗಿ 3 ವರ್ಷ ಆಯಿತು. ಇವಾಗ ಬಸ್ಗಳೆಲ್ಲ ರಶ್ ಆಗ್ತಾ ಇದ್ದಾವೆ. ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ? ಇದು ಸ್ಟೂಡೆಂಟ್ಸ್ಗೆಲ್ಲ ಪ್ರಾಬ್ಲಮ್ ಆಗ್ತೈತಿ ರೀ. ಮತ್ತು ನಮ್ಗೆ ಕಾಲೇಜ್ಗೆ ಹೋಗೋಕೆ ಬರೋಕೆ ಅನುಕೂಲ ಆಗ್ತಿಲ್ಲ. ಬಸ್ ಫುಲ್ ರಶ್ ಆಗ್ತಿದ್ದಾವೆ. ಕಾಲೇಜಿಗೆ ಹೋಗೋಕೆ ತೊಂದರೆ ಆಗ್ತೈತಿ. ಮತ್ತು ಹೆಣ್ಮಕ್ಳಿಗೆ ಒಂಥರ ಏನೋ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಏನು ಬಸ್ನಲ್ಲಿ ಫ್ರೀ ಬರ್ತಾರಂತ ಬಯಸ್ಕೊಳ್ಳಬೇಕು. ಮತ್ತು ಅದರಿಂದ ಏನು ಮಾಡೋಕ್ಕಾಗಲ್ಲ, ಮಾಡ್ಯಾರಂದಮೇಲೆ ಹೋಗಲೇಬೇಕಾಗುತ್ತೆ ಅಷ್ಟೇ. ಈಗ ಸಂಖ್ಯೆ ಭಾಳ ಆಗಿದೆ. ಮೊದಲೆಲ್ಲ ಕಡಿಮೆ ಇರ್ತಿದ್ರು ಪ್ರಯಾಣಿಕರ ಸಂಖ್ಯೆ, ಎಲ್ಲ ಬಸ್ ರಶ್ ಆಗ್ತಾ ಇದ್ದಾವೆ, ಹೆಚ್ಚುವರಿ ಬಸ್ ಇಲ್ಲ. ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆಲ್ಲ? ಈಗ ಫ್ರೀ ಬಸ್ ಮಾಡಿದ ಮೇಲೆ ಬಸ್ಗಳ ಸಂಖ್ಯೆ ಕಮ್ಮಿ ಆಗ್ತಾವೆ. ಜಾಸ್ತಿ ಜನ ಬರ್ತಾರಂತ ಬಸ್ ಕಮ್ಮಿ ಮಾಡ್ತಾರೆ. ಅವಾಗ ಹತ್ತೋರು ಜಾಸ್ತಿ ಆದಮೇಲೆ ಬಸ್ ನಡ್ಬರ್ಕ ಎಲ್ಲರ ಹೋಗಿ ಪಂಚರ್ ಆಗ್ತಾವೆ, ಅಲ್ಲೇ ನಿಂತು ಬಿಡ್ತಾವೆ. ಮತ್ತು ಇದು ಪ್ರಾಬ್ಲಮ್ ಆಗ್ತೈತಿ. ಬಸ್ಗಳು ಜಾಸ್ತಿ ಇದಾವೆ. ಸರ್ಕಾರಿ ಬಸ್ಸುಗಳ ಕೊರತೆ, ಬಸ್ ರಶ್ನಿಂದ ಕಂಗೆಟ್ಟಿರೋ ಜನ ಈ ಶಕ್ತಿ ಯೋಜನೆ ಅನುಕೂಲಕ್ಕಿಂತ ತೊಂದರೆಯನ್ನೇ ಹೆಚ್ಚಾಗಿ ಉಂಟು ಮಾಡಿದೆ ಅಂತ ಹೇಳ್ತಿದ್ದಾರೆ. ಇತ್ತ ಆಟೋ ಡ್ರೈವರ್ಗಳು ಸಹ ಶಕ್ತಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರಿಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರ್ಬೋದು, ಆದರೆ ಆಟೋ ಡ್ರೈವರಿಗೆ ಮೂಲ ಹೊಡೆತ ಅದರಿಂದ. ಯಾವ ರೀತಿಯಾಗಿ ತೊಂದರೆ ಆಯಿತು? ಅಂದರೆ ಈಗ ಎಲ್ಲ ಬಸ್